ಮತ್ತೆ ನೋಡಿ, ಇದು TVS50 ಕಾರ್ಬೇಟ್ರು ಫಿಟ್ ಮಾಡ್ತಾ ಇದ್ದೀನಿ. ನಾವು ಇದನ್ನ ಕೆಲಸನೇ ಮಾಡಿಲ್ಲ, ಮಾಡ್ಬೇಕು ಅನ್ನೋ ಒಂದು ಖುಷಿಗೋಸ್ಕರ ಮಾಡ್ತಾ ಇದ್ದೀನಿ. ಇದು ಬಂದು ಗುಬ್ಬಿಯಿಂದ ಆಚೆ ಅಮ್ಮಂಗಟ್ಟ ಅಂತ ಒಂದು ಊರು ಬರುತ್ತೆ, ಅಲ್ಲಿಂದ ಪಾಪ ಅವ್ರು ಆಟೋದಲ್ಲಿ ಹಾಕೊಂಡ್ಬಂದಿರು. ಅವರೆಲ್ಲ ಗೇರ್ ಗಾಡಿಗಳು ರೆಡಿ ಮಾಡ್ತಿದ್ವಿ, ಅವರು ನಾವು ಮಾಡ್ತೀವಿ ಅನ್ಕೊಂಡು ತಂದ್ಬಿಟ್ಟಿದ್ದಾರೆ. ಇನ್ನೇನ್ ಮಾಡೋದು ಅಂತ ಮಾಡ್ತಾ ಇದ್ದೀನಿ. ನೋಡಿ, ಒನ್ಸ್ ಅಪಾನ್ ದ ಟೈಮಲ್ಲಿ ರೈತರಿಗೆ ಬೆನ್ನೆಲುಬಾಗಿತ್ತು. ಈ ರೈತರಿಗೆ ನೇಗಿಲ್ ಹೆಂಗ್ ಬೆನ್ನೆಲುಬಾಗಿತ್ತು ಆ ತರ ಬೆನ್ನೆಲುಬಾಗಿತ್ತು. ಒನ್ಸ್ ಅಪಾನ್ ದ ಟೈಮಲ್ಲಿ ಇದು ಬರೀ 12,000 ಏನೋ ಇರ್ಬೋದೇನೋ ಎಕ್ಸ್-ಶೋರೂಮ್ ಪ್ರೈಸ್ ಅವಾಗ, ಅಷ್ಟೇನೆ. ಅದಕ್ಕೆ ಅವರು ತುಂಬಾ ದೂರದಿಂದ ಹಾಕೊಂಡ್ಬಂದಿದ್ರು ಅಂತ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ನೋಡೋಣ ಸ್ಟಾರ್ಟ್ ಆಗುತ್ತಾ ನಮ್ಮ ಕೈಲಿ ಅನ್ನೋದು, ಕಾದಿ ನೋಡಿ ಸ್ವಲ್ಪ ಸಮಯದ ನಂತರ ಅಂತ. ಓಕೆ, ಡನ್. ಇದನ್ನ ಸ್ಟಾರ್ಟ್ ಮಾಡಿ ರಿಜಿಸ್ಟರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡಬೇಕು. ಹೇಗಿತ್ತು, ಹೇಗಿದೆ ಏನು ಅನ್ನೋದು ಕಮೆಂಟ್ ಮಾಡಿ ಹೇಳಿ. ನೋಡಿ, ಟ್ಯಾಂಕ್ ಎಲ್ಲ ವಾಶ್ ಮಾಡಿದ್ದೀನಿ, ಸುಮಾರು ದಿನಗಳಿಂದ ನಿಲ್ಸ್ಬಿಟ್ಟಿದ್ದೀನಂತೆ. ಟ್ಯಾಂಕ್ ಎಲ್ಲ ವಾಶ್ ಮಾಡಿದ್ದೀನಿ, ಕಾರ್ಬೇಟ್ರನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಯಾಕೋ ಕಂಪ್ನಿದು ಒರಿಜಿನಲ್ ಕಾರ್ಬೇಟ್ರ್ ಹಾಕ್ತಾ ಇದ್ದೀನಿ. ನೋಡಿ, ಇದು XL50 ರೀಡೋಲು ಕಾರ್ಬೇಟ್ರ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀವಿ. ಚೇಂಜ್ ಮಾಡಿ ವಿಡಿಯೋ ಮೈಕ್ ಆಫ್ ಆಗಿಬಿಟ್ಟಿದೆ, ಸಾರಿ. ಆಮೇಲೆ ನೋಡಿ, ಇದು ರೀಡೋಲು ಹಳೇದು, ಇದು ಹೋಗ್ಬಿಟ್ಟಿತ್ತು, ಹಾಕಿದ್ದೀನಿ. ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು ಮೈಕು ಆನ್ ಆಗಿದೆ ಅಂದ್ಕೊಂಡಿದ್ದೆ, ಸಾರಿ, ಆಫ್ ಆಗಿಬಿಟ್ಟಿದೆ. ಅದರಿಂದ ಈ ವಾಯ್ಸು ಕೇಳಿಸಲ್ಲ. ನೋಡಿ, ಕಾರ್ಬೇಟ್ರೆಲ್ಲ ಕುಣಿಸಿದ್ದೀನಿ. ಕುಣಿಸ್ಬಿಟ್ಟು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಚಕ್ರ ಎಲ್ಲ ತಿರುಗ್ತಾ ಇದೆ, ಸೌಂಡು ನನ್ನ ಸ್ಪೀಕರ್ ಮೈಕಲ್ಲಿ ಆಫ್ ಆಗಿಬಿಟ್ಟಿದೆ, ಹಾಗಾಗಿ ಸೌಂಡ್ ಕೇಳಿಸಿಲ್ಲ. ಅದಾದಮೇಲೆ ಟ್ರಯಲ್ ಹೋಗಿ ತೋರಿಸ್ತೆ. ನೋಡಿ, ರೀಡ್ವಾಲ್ ಹೊಸದು ಹಾಕಿದ್ದೀನಿ, ಮತ್ತು ಕಾರ್ಬೇಟ್ರು ಎಲ್ಲ XL50 ಇದು ಹಳೇ ಮಾಡಲು. ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಗಾಡಿಗಳಿದ್ದು, ಇವಾಗಿಲ್ಲ, ಎಲ್ಲೋ ಅಪರೂಪ. 2000ನಲ್ಲಿ ಕ್ಲೋಸ್ ಆಗೋಯ್ತಿದ್ದು TVS50. 2000ನಲ್ಲಿ ಸ್ಟಾಪ್ ಆಗೋಯ್ತು. 2000ನಲ್ಲಿ ಸ್ಟಾಪ್ ಅದಾದಮೇಲೆ ನೋಡಿ, ನಮ್ಮ ಹುಡುಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗೋ ಬೈಕ್ನ ಸ್ಟಾರ್ಟೇ ಮಾಡಲಿಲ್ಲ, ತಿರ್ಗಾ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನೋಡಿ, ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗೋಯ್ತು. ಸ್ಟಾರ್ಟ್ ಆದಮೇಲೆ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಮೈಕು ಆಫ್ ಆಗಿಬಿಟ್ಟಿದೆ. ನೋಡಿ, ಸೌಂಡ್ ಕೇಳಿಸೋಕ್ಕಾಗಿಲ್ಲ, ಸಾರಿ. ಹಾಗಾಗಿ ನಾವು ಕೆಲಸ ಮಾಡಬೇಕಾದ್ರೆ ಲಾಸ್ಟು ಗಾಡಿಗಳಿವೆಲ್ಲ ಆವಾಗ ಮಾಡಿರೋದು, ಅಷ್ಟಿನಿಂದ ಮಾಡಿರಲಿಲ್ಲ. ಇವಾಗ ತುಂಬ ದೂರದಿಂದ ಕಸ್ಟಮರ್ ಹಾಕ್ಕೊಂಬಂದಿರಲ್ಲ, ಅದಕ್ಕೋಸ್ಕರ ಗಾಡಿ. ನೋಡಿ, ಮೈಕ್ ತೋರಿಸ್ತಾ ಇದ್ದೀನಿ, ಸೌಂಡು ಬರ್ತಾ ಇರ್ಬೋದು ಅಂದ್ಕೊಂಡು ಸೌಂಡ್ ಬಂದಿಲ್ಲ, ಸಾರಿ. ನೋಡಿ, ಪಕ್ಕಕ್ಕೆ ಮೈಕಿಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸೌಂಡ್ ಬರ್ತಾ ಇದೆ ಅಂದ್ಕೊಂಡಿದ್ದೀನಿ, ಗಿರ್ ಅನ್ನೋದು ಸೌಂಡ್ ಬರ್ತಿಲ್ಲ. ಹಾಗಾಗಿ ಈಗ ನೋಡಿ, ಸ್ಪೀಕರ್ ಹಿಡಿತಾ ಇದ್ದೀನಿ, ಸೈಲೆನ್ಸರ್ಗೆ ಸೌಂಡ್ ಬರ್ತಾ ಇರ್ಬೋದು ಅಂದ್ಕೊಂಡು. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದೆ ಒತ್ತಿ. ಟೆಕ್ನಿಕಲ್ ವಿಡಿಯೋ ಕೊಡ್ತಾ ಇರ್ತೀನಿ. ಎಲ್ಲ ತರಹದ ಬೈಕ್ ರಿಪೇರಿ ಮಾಡಿಕೊಡಲಾಗುತ್ತದೆ. ವಿಸಿಟ್ ಮಾಡಿ ನಮ್ಮ ವರ್ಕ್ಶಾಪಿಗೆ. ಥ್ಯಾಂಕ್ ಯು. ಫಿನಿಶ್ ಮಾಡಿದ್ದೀನಿ, ಪಾಲಿಶ್ ಎಲ್ಲ ಹಾಕಿ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಅವರೇ ಕಸ್ಟಮರು, ತುಂಬ ದೂರದಿಂದ ಬಂದಿರೋದು. ಗಾಡಿ ಹೆಂಗೈತೆ ಅಂತ ಗೊತ್ತಾಗುತ್ತೆ ನೋಡಿ. ಬಡವರ ಬಾದಾಮಿ ಗಾಡಿ ಇದು, ಓವರ್ ಫುಟ್ XL50 ರೆಡಿ ಮಾಡ್ಸೋಣ ಅಣ್ಣ. ಸ್ಟಾರ್ಟರ್ ಬೀಚ್ ರೆಡಿ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೇ ಥರ ಯಾವುದಾದ್ರೂ ಗಾಡಿ ಇದ್ದರೆ ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ. ಕಸ್ಟಮರ್ ಇದೆ. ನೋಡಿ ಫ್ರೆಂಡ್ಸ್, ಎಲ್ಲ ಫಿನಿಶ್ ಆಗುತ್ತೆ. ಕೈಯಿಂದ ತೋರಿಸ್ತಾ ನೋಡಿ, ಇದೇ ಥರ ಯಾವುದಾದ್ರೂ ಗಾಡಿ ಇದ್ದರೆ ಕಾರ್ಬೇಟ್ ಎಲ್ಲ ಹೊಸದು, ಫಿಲ್ಟ್ರುಗಳು ಹೊಸದು, ಸ್ಪಾರ್ಕ್ ಪ್ಲಗ್ಗು ಬಂದೆ.
ನೋಡಿ ಫ್ರೆಂಡ್ಸ್, ನಾವು ಟ್ರಯಲ್ ಮಾಡ್ತಾ ಇದೀವಿ ಇಲ್ಲಿ ಎಕ್ಸೆಲ್. ನೋಡಿ ಯಾವ ತರ ಇದೆ, ನುಗ್ತಾ ಇದೆ, ನುಗ್ಲಿ ಬರೋಣ ಅಂತ. ನೋಡಿ ಫ್ರೆಂಡ್ಸ್, ಟ್ರಯಲ್ ನೋಡ್ತಾ ಇದೀವಿ. ಗಾಡಿ ರೆಡಿ ಮಾಡಿದ್ರು ನಮ್ಮ ಓನರು. ಯಾವ ತರ ನುಗ್ತಾ ಇದೆ ನುಗ್ತಂಗೆ. ನಡಿಯ ಬೈಕು, ನಮ್ದು ಬೈಕು. ತಾತ ದಿಲ್ ಖುಷಿ ಆಗೋ. ಶ್ರೇಯಸ್ಪುರ ಗಾಡಿ ಬಿಟ್ಟಿದ್ದು ನಮ್ದು ಅಮ್ಮಂಗಟ್ಟ. ಚೆನ್ನಾಗಿ ಮಾಡ್ಯಾರಂತೂ, ಹೆಂಗ್ ಮಾಡ್ಯಾರ ನೋಡಿ. ಟಿ ವಿ ಎಸ್ ಎಲ್ಲೆಲ್ಲೋ ಬಿಟ್ಟಿದ್ದೆ, ಸರಿ ಮಾಡೋಕ್ಕಾಗಿರಲಿಲ್ಲ. ಶ್ರೇಯಸ್ಪುರಕ್ಕೆ ತಗೊಂಬಂದೆ, ಸರಿ ಮಾಡಿಸಿದ್ದು. ಈಗ ಚೆನ್ನಾಗೈತೆ. ನಮ್ದು ಅಮ್ಮಂಗಟ್ಟ ಗುಬ್ಬಿತ್ತವ, ಗುಬ್ಬಿ ಹತ್ರ ಅಮ್ಮಂಗಟ್ಟ. ಚೆನ್ನಾಗಿ ಮಾಡ್ಯಾರ ಗಾಡಿ ಮಾತ್ರ. ಯಾವುದು? ಟಿ ವಿ ಎಸ್ ಪೆಟ್ಲು ಗಾಡಿನಾ? ಪೆಟ್ಲೆ ಗಾಡಿ. ಹೌದಾ? ಚೆನ್ನಾಯ್ತಾ ಗಾಡಿ? ಚೆನ್ನಾಗೈತಿ. ಅಲ್ಲೇ ಏನಾಗಿತ್ತು? ಸ್ಟಾರ್ಟ್ ಆಗ್ತಿರ್ಲಿಲ್ವಾ? ಸ್ಟಾರ್ಟ್ ಆಗ್ತಿರಲಿಲ್ಲ, ಏನೂ ಇಲ್ಲ. ಮೂಲೆಗೆ ನಿಲ್ಸಿತ್ತು, ಯಾರು ಹೊಡೆದಾಡಕ್ಕೂ ಆಗ್ತಿಲ್ಲ, ರಿಪೇರಿ ಮಾಡ್ತಿರ್ಲಿಲ್ಲ. ಈಗ ಚೆನ್ನಾಗೈತೆ, ರಿಪೇರಿ ಐತಿ. ಏನ್ರಲ್ಲ ಹಾಕೊಂಬಂದಿ ಆಟೋದಲ್ಲ? ಆಟೋದಾಗ ಹಾಕ್ಯಂಬಂದು 1200 ರೂಪಾಯಿ ಬಾಡಿಗೆ. ಬರೀ ಬಾಡಿಗೆನೆ? ಬರೀ ಬಾಡಿಗೆ. ನಮ್ಮ 3 ಜನ 500 ರೂಪಾಯಿ ಖರ್ಚು. 1,500 ರೂಪಾಯಿ, 1,700 ರೂಪಾಯಿ ಬಾಡಿಗೆ ಎಲ್ಲ ಖರ್ಚು. ಗಾಡಿ ಚೆನ್ನಾಯ್ತಾ? ಗಾಡಿ ಚೆನ್ನಾಗೈತೆ. ನನ್ನ ಫ್ರೆಂಡ್ಸ್ ಇದೆ ಟಿ.ವಿ.ಎಸ್ ಕೊಡ್ತಾ ಇದ್ದೀನಿ ಗಾಡಿ ಡೆಲಿವರಿ. ಸಾಕು.